ನಮಸ್ಕಾರ ಗೆಳೆಯರೇ, ಅನ್ಫೋಲ್ಡ್ ಎಐ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮನುಷ್ಯನ ಮೆದುಳಿನ ಒಂದು ವಿಚಿತ್ರ ಮತ್ತು ಅದ್ಭುತವಾದ ಗುಣದ ಬಗ್ಗೆ ಮಾತಾಡೋಣ. ನೀವೆಲ್ಲ ಲೈಫ್ನಲ್ಲಿ ಒಂದಲ್ಲ ಒಂದು ಸಲ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೀವು ಯಾವುದೋ ಒಂದು ಕಷ್ಟದ ಪದವನ್ನ ಇವತ್ತು ಕಲ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಆಶ್ಚರ್ಯ ಅಂದ್ರೆ ಇವತ್ತೇ ಆ ಪದ ನ್ಯೂಸ್ ಪೇಪರ್ನಲ್ಲಿ ಬರುತ್ತೆ. ಯಾರೋ ಫ್ರೆಂಡ್ ಅದನ್ನೇ ಮಾತಾಡ್ತಾರೆ. ಅಷ್ಟೇ ಯಾಕೆ, ಟಿವಿಯಲ್ಲೂ ಅದೇ ಕಾಣಿಸ್ತಿದೆ. ಆಗ ನಿಮಗನ್ಸೋದು, ಏನಿದು ಮಾಯಾ, ಇಷ್ಟು ದಿನ ಇಲ್ಲದ ಪದ ಇವತ್ತೇ ಯಾಕೆ ಎಲ್ಲ ಕಡೆ ಕಾಣ್ತಿದೆ ಅಂತ. ಹೌದಲ್ವಾ? ಇದನ್ನೇ ಸೈಕಾಲಜಿಯಲ್ಲಿ ಫ್ರೀಕ್ವೆನ್ಸಿ ಇಲ್ಯೂಷನ್ ಅಥವಾ ಬಾರ್ಡರ್ ಮೈನ್ಹಾಫ್ ಫಿನಾಮಿನನ್ ಅಂತ ಕರೆಯೋದು. ಇದು ಹೇಗೆ ವರ್ಕ್ ಆಗತ್ತೆ ಅಂದ್ರೆ, ನಮ್ಮ ಮೆದುಳು ಒಂದು ಶೋಧಿಸುವ ಯಂತ್ರ ಅಥವಾ ಫಿಲ್ಟರ್ ಇದ್ದ ಹಾಗೆ. ನಮ್ಮ ಕಣ್ಣು ನೋಡುವ ಅಥವಾ ಕಿವಿ ಕೇಳುವ 100ಕ್ಕೆ 99ರಷ್ಟು ವಿಷಯಗಳನ್ನು ನಮ್ಮ ಮೆದುಳು ತಲೆಗೆ ಹಾಕ್ಕೊಳ್ಳಲ್ಲ. ಆದರೆ ಒಂದು ಸಾರಿ ನೀವು ಹೊಸ ವಿಷಯವನ್ನ ಕಲ್ತಾಗ ಅದು ಮೆದುಳಿಗೆ ಇಂಪಾರ್ಟೆಂಟ್ ಅಂತ ರಿಜಿಸ್ಟರ್ ಆಗುತ್ತೆ. ಆವತ್ತಿನಿಂದ ಮೆದುಳು ಸೆಲೆಕ್ಟಿವ್ ಅಟೆನ್ಷನ್ ಅನ್ನೋ ಪ್ರಕ್ರಿಯೆ ಮೂಲಕ ಆ ನಿರ್ದಿಷ್ಟ ವಿಷಯವನ್ನ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಹುಡುಕುತ್ತೆ. ಅಂದ್ರೆ ಆ ವಸ್ತು ಮೊದಲಿನಿಂದಲೂ ಅಲ್ಲೇ ಇತ್ತು, ಆದರೆ ನಿಮ್ಮ ಮೆದುಳು ಅದಕ್ಕೆ ಬೆಲೆ ಕೊಟ್ಟಿರಲಿಲ್ಲ. ಈ ವಿದ್ಯಮಾನಕ್ಕೆ ಜರ್ಮನಿಯ ಒಂದು ಭಯೋತ್ಪಾದಕ ಗುಂಪಿನ ಹೆಸರು ಬಂದಿದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. 1994ರಲ್ಲಿ ಗಿಗ್ ಕ್ರಿಸ್ಟನ್ಸನ್ ಅನ್ನೋ ಒಬ್ಬ ವ್ಯಕ್ತಿ ಬಾರ್ಡರ್ ಮೈನ್ಹಾಫ್ ಅನ್ನೋ ಹೆಸರು ಕೇಳಿದ್ಮೇಲೆ ಅವರಿಗೆ ಎಲ್ಲೆಲ್ಲೂ ಅದೇ ಹೆಸರು ಕೇಳಿಸ್ತಿತ್ತಂತೆ. ಅವರು ಇದನ್ನ ಪತ್ರಿಕೆಯಲ್ಲಿ ಬರೆದಾಗ ಜನರೆಲ್ಲ ನಮ್ಮಗೂ ಹೀಗೆ ಆಗಿದೆ ಅಂತ ಒಪ್ಕೊಂಡ್ರು. ಮಾರ್ಕೆಟಿಂಗ್ ಕಂಪನಿಗಳಂತೂ ಈ ಟ್ರಿಕ್ಕನ್ನ ಸಖತ್ತಾಗಿ ಯೂಸ್ ಮಾಡ್ತಾರೆ. ಒಂದು ಆಡ್ ಅನ್ನ ಪದೇ ಪದೇ ತೋರಿಸೋದು, ಯಾಕಂದ್ರೆ ನಿಮ್ಮ ಮೆದುಳು ಆ ಬ್ರ್ಯಾಂಡನ್ನ ಎಲ್ಲೇ ಹೋದ್ರೂ ಗುರ್ತಿಸ್ಲಿ ಅಂತ. ನಿಮ್ಮ ಲೈಫ್ನಲ್ಲಿ ಇಂತಹ ಅನುಭವ ಆಗಿದ್ರೆ ಕೆಳಗೆ ಕಮೆಂಟ್ ಮಾಡಿ. ಸೈಕಾಲಜಿಯ ಈ ಆಟಕ್ಕೆ ಬಲಿಯಾಗದವರು ಯಾರೂ ಇಲ್ಲ ಗುರು. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.